ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನೋಡಿ, ವರ್ಷಿಣಿ ಅಂತ ಹೇಳ್ಬಿಟ್ಟು ಇವ್ರದ್ದು ಗೋಟ್ ಫಾರ್ಮ್ ಲ್ಯಾಂಡ್ ಇದೆ. ಸೀನಾ ಅಂತ ಹೇಳಿ ಗಂಡನ ಹೆಸರಾಗಿರುತ್ತೆ. ಇವರಿಗೆ 43 ವರ್ಷ ವಯಸ್ಸಾಗಿದೆ. ಓಕೆ, ಇವರು ಹರಿಹರಪುರ ಕಡೆಯವರು ಸ್ನೇಹಿತರೆ. ವಿಷಯ ಏನಪ್ಪ ಅಂದರೆ ಇವ್ರದ್ದು ಒಂದು ಗೋಟ್ ಫಾರ್ಮ್ ಇದೆ. ನೋಡಿಕೊಳ್ಳೋಕೆ ಯಾರಾದರೂ ಸಿಕ್ಕಿದ್ರೆ ಸಾಕು ಅಂತ ಇಲ್ಲಿ ಇವರು ಕಾಯ್ತಾ ಇದ್ದಾರೆ ಸ್ನೇಹಿತರೆ ಅವರು. ಯಾಕೆಂದರೆ ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ವಸತಿ ಬಂದ್ಬಿಟ್ಟು ದನದ ಕೊಟ್ಟಿಗೆ ಇದೆ, ಆದರೆ ವಾಸನೆ ಬರುತ್ತೆ ಅನ್ನೋದನ್ನು ಬಿಟ್ಟರೆ ಜಾಗ ಸೂಪರ್ ಆಗಿದೆ. ಅಲ್ಲೇ ಒಂದು ಮಲಗ್ಬೋದು. ಅದೇ ಒಂಥರ ಬೆಡ್ರೂಮ್ ಥರ ಇರುತ್ತೆ. ಇವರ ಬೆಲ್ಲ ಬಂದ್ಬಿಟ್ಟು ದಪ್ಪಗೆ ಇದೆ ಮತ್ತು ಪಿಂಕ್ ದಾಳಿಂಬೆ ಥರ ಹಬ್ಬಿಕೊಂಡ್ಬಿಟ್ಟಿದೆ. ಇವ್ರದ್ದು ಸಖತ್ತಾಗಿದೆ ಅಂತ ಹೇಳಿದ್ದಾರೆ ಇವ್ರದ್ದು ಸಾಮಾನು. ಆಸಕ್ತಿ ಬಂದ್ಬಿಟ್ಟು ಇವ್ರಿಗೆ ಯಾವುದ್ರಲ್ಲಪ್ಪ ಇದೆ ಅಂತಂದರೆ ಯಾವುದ್ರಲ್ಲೂ ಇಲ್ಲ ಕಣ್ರಿ, ಹೊರಟು ಹೋಗ್ಬಿಟ್ಟಿದೆ. ಯಾಕೆ ಏನು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಮೊದಲನೇದಾಗಿ ನಾನು ತಿಳಿಸ್ಕೊಡೋದೇನಪ್ಪ ಅಂದರೆ ಮನೆಯ ಕಡೆ ಸಮಸ್ಯೆ ಆಗಿದ್ದರಿಂದ ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಯಾರಿಗೂ ಕೆಲಸಕ್ಕೆ ಅವಕಾಶನೇ ಇರಲಿಲ್ಲ. ಅಂದರೆ ಯಾರಿಗೂ ಕೂಡ ಕೆಲಸವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಅಭಿಪ್ರಾಯನ ತಿಳಿಸ್ಕೊಟ್ಟಿರೋಂಥದ್ದು. ಮನೆಯ ಯಜಮಾನ ದಿಢೀರಂತ ಗೋಟ್ ಫಾರ್ಮ್ ಮಾಡಿ ಅದೇ ಬಿಸ್ನೆಸ್ ಪ್ರಾರಂಭಿಸಲು ನಿರ್ಧರಿಸಿದ. ಆ ಒಂದು ಕಾರಣಕ್ಕೋಸ್ಕರ ದನದ ಕೊಟ್ಟಿಗೆನೇ ಕೊಡಬೇಕಾಗಿ ಬಂತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮನೆ ಇಲ್ಲದ ಕಾರಣ ಕೊಟ್ಟಿಗೆಯಲ್ಲಿ ಮಲಗಬೇಕು, ಅಪರೂಪಕ್ಕೆ ಬೆಲ್ಲವನ್ನು ಕೊಟ್ಟು ಅಲ್ಲಾಡಿಸಿಕೊಳ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಕೊಟ್ಟಾಗ ಜೋರಾಗಿ ಅಲ್ಲಾಡಿಸಬಾರ್ದಂತೆ, ಇನ್ನು ಫ್ರೆಶ್ ಇದೆಯಂತೆ. ಆ ಒಂದು ಕಾರಣಕ್ಕೋಸ್ಕರ ಕೆಲಸ ಮಾಡುವಾಗ ಫೋನ್ ಬಳಸುವಂತಿಲ್ಲ, ಎಚ್ಚರ. ಒಂದು ವೇಳೆ ಬಳಸಿದರೂ ಕೂಡ 1 ನಿಮಿಷಕ್ಕೆ ಅಷ್ಟೇ ಸಮಯ, ಅಂದರೆ 1 ನಿಮಿಷದವರೆಗೂ ಅಷ್ಟೇ, ಬೇಗ ಮಾತಾಡಿಟ್ಬಿಡ್ಬೇಕು. ಅಂದರೆ ಕೆಲಸ ಮುಖ್ಯ ಅಂತ ಇಲ್ಲಿ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಮುದುಕ ಆದರೂ ನಡೆಯೋಕ್ಕೆ ತಿನ್ನೋಕ್ಕೆ ಗಟ್ಟಿಮುಟ್ಟಾಗಿದ್ದರೆ ಓಕೆ, ಏನು ಸಾಮಾನಿಗೆ ಹಾಕಿ ಅಲ್ಲಾಡಿಸ್ಬೇಕು ಅಂತಲೇ ಏನಿಲ್ಲ. ಇವ್ರ ಸಾಮಾನಿಗೆ ಹಾಕ್ಬಿಟ್ಟು ಅದಕ್ಕೆ ಆದಷ್ಟು ಬೇಕಾದಷ್ಟು ಇದ್ದರೆ ಅದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಕೊಟ್ಟಿಗೆ ಕೆಲಸ ನೋಡಿಕೊಂಡ್ರೆ ಮತ್ತು ಕಾರ್ಯವನ್ನು ಕರೆಕ್ಟಾಗಿ ನಿಭಾಯಿಸಿದರೆ ರೂಮಿನ ಕೆಲಸಕ್ಕೆ ಶಿಫ್ಟ್ ಆಗುತ್ತೆ. ಅಂದರೆ ಇವ್ರ ಮನೆಯ ಒಂದು ಬೆಡ್ರೂಮಿನ ಒಂದು ಕೆಲಸಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥ. ಅಂದರೆ ಬೆಡ್ರೂಮಿನ ಒಂದು ಕೆಲಸವನ್ನು ಸಹ ನೀವು ಮಾಡ್ಬೋದು. ಅಂದರೆ ಫಸ್ಟು ಗೋಟ್ ಫಾರ್ಮ್ದು ಏನಿದೆ ಕೆಲಸನ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಅಂತ ಇಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ತಮ್ಮ ಅಭಿಪ್ರಾಯ ಏನು, ಇಂಟ್ರೆಸ್ಟ್ ಇದ್ದಾರೋ ನೀವು ಕಮೆಂಟ್ ಮಾಡ್ಬೋದು. ಓಕೆ.